ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಮ್ಯಾ. ಆಗ ವಸತಿ ಹಗರಣ, ಈಗ ಲಕ್ಕಿ ಲಾಟ್ರಿ ಬಾಂಬ್. BR ಪಾಟೀಲ್ ಹೀಗೆ ಹೇಳಿದ್ಯಾಕೆ? ಸಿದ್ದು ಹೇಳಿದ್ದು ಒಂದೇ ಮಾತು, ಎಸ್ ನಾನು ಅದೃಷ್ಟವಂತ. ಸಿದ್ದು ಸಿಎಂ ಆಗೋಕೆ ಲಕ್ ಒಂದೇ ಕಾರಣನ? ರಾಜಕಾರಣದಲ್ಲಿ ಅರ್ಹತೆ ಇದ್ದು ಅದೃಷ್ಟ ಇಲ್ಲದವರು ಯಾರೆಲ್ಲ ಇದ್ದಾರೆ? ಇದೇ ಈ ಹೊತ್ತಿನ ವಿಶೇಷ ಲಕ್ಕಿ ರಾಮಯ್ಯ. ಕಳೆದೊಂದು ವಾರ ಒಪ್ಪತ್ತಿನಿಂದ ಶಾಸಕ BR ಪಾಟೀಲ್ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಸಚಿವರಾಗಿರೋ ವಸತಿ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ನಡೀತಾ ಇದೆ ಅಂತ ಅಧಿಕಾರಿ ಜೊತೆ ಮಾತನಾಡಿದ್ರು. ಇದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ನೀಡಿತ್ತು. ಅದಿನ್ನೂ ತಣ್ಣಗಾಗುವ ಮುಂಚೆಯೇ ಈಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಏನದು ಅಂತೀರಾ? ಬನ್ನಿ ನೋಡೋಣ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ನೋಡಿ, ನಮ್ಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಈ ಹೇಳಿಕೆ, ಇದೇ ಹೇಳಿಕೆ, ಇದೊಂದೇ ಒಂದು ಹೇಳಿಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ತಾರಕಕ್ಕೇರಿರೋ ಹೊತ್ತಲ್ಲಿ BR ಪಾಟೀಲ್ ಕೊಟ್ಟಿರೋ ಈ ಹೇಳಿಕೆ ಮತ್ತೊಂದು ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯ ಲಕ್ನಿಂದ ಸಿಎಂ ಆಗಿದ್ದಾರೆ. ಅವರಿಗೆ ಲಾಟ್ರಿ ಹೊಡೆದ ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ಸೋನಿಯಾ ಗಾಂಧಿಗೆ ಸಿದ್ದರಾಮಯ್ಯ ಪರಿಚಯ ಮಾಡಿಸಿದವರಲ್ಲಿ ನಾನೇ ಮೊದಲು. ಅವರಿಗೆ ಲಕ್ಕಿದೆ, ಅದಕ್ಕೆ ಸಿಎಂ ಆಗಿದ್ದಾರೆ. ನಮಗೆ ಲಕ್ಕಿಲ್ಲ, ಅದಕ್ಕೆ ಶಾಸಕರಾಗಿಯೇ ಉಳಿದಿದ್ದೇವೆ ಅಂತ ಹೇಳೋ ಮೂಲಕ ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ. BR ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವ್ರನ್ನ ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾಟ್ರಿ ಹೊಡಿತು ಸಿದ್ದರಾಮಯ್ಯ ಸಿಎಂ ಮತ್ತೆ ಹೇಳಿಕೆ ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ? ಲಕ್ಕಿ ಡ್ರಾ ಹೊಡಿತಂತೆ? ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ.
ನಾನು ಅವನು ಒಟ್ಟಿಗೆ MLA ಆದವಲ್ಲ ಅಂತ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದಿದ್ದಾರೆ, ಹೀಗಾಗಿಯೇ ಸಿಎಂ ಆಗಿದ್ದಾರೆ ಅಂತ BR ಪಾಟೀಲ್ ಹೇಳಿರೋದ್ರಿಂದ ನಿಜವಾಗಿಯೂ ಸಿದ್ದರಾಮಯ್ಯಗೆ ಲಕ್ಕಿದೆಯಾ ಅನ್ನೋದರ ಬೆನ್ನತ್ತಿ ಹೋದ್ರೆ ರೋಚಕ ಸಂಗತಿಗಳು ಹೊರಗೆ ಬರುತ್ತವೆ. ಸಿದ್ದರಾಮಯ್ಯ ಪ್ರತಿ ಬಾರಿ ಶಾಸಕರಾದಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರದ ರುಚಿ ಕಂಡಿದ್ದಾರೆ. ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾದಾಗಲೇ ಅಧಿಕಾರದ ಸವಿ ಉಂಡಿದ್ದಾರೆ. ಅವರು ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ಈಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲ ಅವತಾರ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಅನುಭವಿಸಿದ್ರು. ಹಾಗಿದ್ರೆ ಸಿದ್ದರಾಮಯ್ಯ ತಮ್ಮ 4 ದಶಕಗಳ ರಾಜಕಾರಣದಲ್ಲಿ ಎಷ್ಟು ವರ್ಷ ಅಧಿಕಾರ ಅನುಭವಿಸಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ರಾಜಕಾರಣಕ್ಕೆ ಕಾಲಿಟ್ಟ ಬಳಿಕ 1983ರಲ್ಲಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಆಗ ಜನತಾ ಪಕ್ಷದ ಸರ್ಕಾರ ಕನ್ನಡ ಕಾವಲು ಸಮಿತಿಯನ್ನ ರಚಿಸಿತ್ತು. ಇದರ ಮೊದಲ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅಧಿಕಾರ ಅನುಭವಿಸಿದ್ರು. 1985ರಲ್ಲಿ 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸಚಿವರಾಗಿ ಅಧಿಕಾರ ಅನುಭವಿಸಿದ್ದಾರೆ. 1994ರಲ್ಲಿ 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ HD ದೇವೇಗೌಡ ಸರ್ಕಾರದಲ್ಲಿ ವಿತ್ತ ಸಚಿವರಾಗಿ ಅಧಿಕಾರ ಅನುಭವಿಸಿದ್ರು. ದೇವೇಗೌಡರು ಪ್ರಧಾನಿಯಾಗಿ ಕೇಂದ್ರ ಸರ್ಕಾರದ ನೇತೃತ್ವ ವಹಿಸಿಕೊಂಡಿದ್ರು. ಹೀಗಾಗಿ ರಾಜ್ಯದಲ್ಲಿ JH ಪಟೇಲ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆಗ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿದ್ದಾರೆ. 2004ರಲ್ಲಿ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ಅಸ್ತಿತ್ವಕ್ಕೆ ಬಂದಿದ್ದ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ DCM ಆಗಿದ್ರು. 2008ರಲ್ಲಿ 5ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ಮೊದಲ ವರ್ಷ ಯಾವುದೇ ಅಧಿಕಾರ ಅನುಭವಿಸಲಿಲ್ಲ. ಆದರೆ 2009ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಗೆ ಆಯ್ಕೆಯಾದ ಕಾರಣಕ್ಕೆ ವಿಪಕ್ಷ ನಾಯಕನ ಸ್ಥಾನ ತೆರವಾಗಿತ್ತು. ಅದಕ್ಕೆ ಸಿದ್ದರಾಮಯ್ಯರನ್ನ ನೇಮಕ ಮಾಡಲಾಗಿತ್ತು. 2013ರಲ್ಲಿ 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಆಗ ಮುಖ್ಯಮಂತ್ರಿ ಸ್ಥಾನವನ್ನ ಸಿದ್ದರಾಮಯ್ಯಗೆ ನೀಡಲಾಗಿತ್ತು. 2018ರಲ್ಲಿ 7ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಮೊದಲ 1.5 ವರ್ಷ ಸಿದ್ದರಾಮಯ್ಯ ಅಧಿಕಾರವಿಲ್ಲದೆ ವನವಾಸ ಅನುಭವಿಸಿದ್ರು. ಆದರೆ 1.5 ವರ್ಷದ ಬಳಿಕ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಉರುಳಿಬಿದ್ದ ಬಳಿಕ ವಿಪಕ್ಷ ನಾಯಕನ ಸ್ಥಾನ ಸಿದ್ದರಾಮಯ್ಯಗೆ ಒಲಿದು ಬಂದಿತ್ತು. 2023ರಲ್ಲಿ 8ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಅಧಿಕಾರ ಅನುಭವಿಸುವ ಹಿಂದಿದೆ ಸಿದ್ದು ಹಾರ್ಡ್ ವರ್ಕ್. ಮೊದಲ ಎಲೆಕ್ಷನ್ನಲ್ಲಿಯೇ ದೊಡ್ಡ ಹೆಸರು ಮಾಡಿದ ಸಿದ್ದು ಸಿದ್ದರಾಮಯ್ಯ ಪ್ರತಿ ಬಾರಿ ಶಾಸಕರಾದಾಗಲೂ ಒಂದಲ್ಲ ಒಂದು ಅಧಿಕಾರ ಅನುಭವಿಸಿದ್ದಾರೆ. 4 ದಶಕಗಳ ಅವರ ರಾಜಕೀಯ ಜೀವನದಲ್ಲಿ ಸುಮಾರು 24 ವರ್ಷ ಅಧಿಕಾರ ಅನುಭವಿಸಿದ್ದಾರೆ. 2009ರ ಬಳಿಕವಂತೂ ಅಧಿಕಾರಕ್ಕೆ ಅಂಟಿಕೂತಿದ್ದಾರೆ. 2013ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿದ್ದಾರೆ. 2009ರಿಂದ ಸಿಎಂ ಛಾಯಾಪ್ರತಿ ಅಂತ ಕರೆಸಿಕೊಳ್ಳುವ ವಿಪಕ್ಷ ನಾಯಕರಾಗಿದ್ದರು. ಅಂದಿನಿಂದ ಇಂದಿನವರೆಗೆ ಸಿದ್ದರಾಮಯ್ಯ ಸಿಎಂ ಅಥವಾ ವಿಪಕ್ಷ ನಾಯಕರಾಗಿ ಅಧಿಕಾರ ಅನುಭವಿಸಿದ್ದಾರೆ. ಹೀಗಂತ ಸಿದ್ದರಾಮಯ್ಯ ಅಡ್ಡದಾರಿಯಿಂದೇನೂ ಸಿಎಂ ಆಗಿಲ್ಲ ಬಿಡಿ, ಅದರ ಹಿಂದೆ ಹಾರ್ಡ್ ವರ್ಕ್ ಇದೆ. 1983ರಲ್ಲಿ ಸಿದ್ದರಾಮಯ್ಯ ಮೊದಲ ಬಾರಿ ಶಾಸಕರಾಗಿ ಗೆದ್ದಾಗಲೇ ಅದು ಅಚ್ಚರಿಯ ಫಲಿತಾಂಶವಾಗಿತ್ತು. ಹೀಗಾಗಿ ಇಡೀ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ದೊಡ್ಡ ಸದ್ದು ಮಾಡಿದ್ರು. ಹೀಗಾಗಿಯೇ ಅವರನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು. ದೇವೇಗೌಡರ ಜೊತೆ ಹಳಸಿದ ಸಿದ್ದರಾಮಯ್ಯ ಸಂಬಂಧ ಅಂತ ಅವರ ವಿರುದ್ಧ ಮುನಿಸಿಕೊಂಡಿದ್ರು. ದೇವೇಗೌಡರ ಜೊತೆ ಸಂಬಂಧ ಹಳಿಸಿದ ಬಳಿಕ ಸಿದ್ದರಾಮಯ್ಯ JDS ತೊರೆಯೋ ನಿರ್ಧಾರ ಮಾಡಿದ್ರು. ತಮ್ಮದೇ ಆದ ಪ್ರಾದೇಶಿಕ ಪಕ್ಷ ಕಟ್ಟಲು ಮುಂದಾಗಿದ್ರು. ಆದರೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಉಳಿಗಾಲವಿಲ್ಲ ಅನ್ನೋದನ್ನ ಮನಗಂಡು ಕಾಂಗ್ರೆಸ್ ಸೇರ್ಪಡೆಯಾದರು. 2005ರ ಬಳಿಕ ರಾಜ್ಯದಲ್ಲಿ ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕ ಯಾರು ಅಂತ ಪ್ರಶ್ನಿಸಿದ್ರೆ ಸಿದ್ದರಾಮಯ್ಯ ಅಂತ ಒಕ್ಕೊರಲಿನ ಉತ್ತರ ಸಿಗುತ್ತೆ. ಅಧಿಕಾರ ಅನುಭವಿಸೋಕೆ ಅದೃಷ್ಟ ಇರಬೇಕು ಅಂತಾರೆ. ಕೆಲವು ನಾಯಕರ ರಾಜಕೀಯ ಜೀವನ ನೋಡಿದ್ರೆ ಅದು ನಿಜ ಅನ್ನೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ. ಸಿದ್ದರಾಮಯ್ಯನವರಿಗಿಂತ ದೊಡ್ಡ ದೊಡ್ಡ ನಾಯಕರೇ ಉನ್ನತ ಹುದ್ದೆಗಳನ್ನ ಗಿಟ್ಟಿಸೋದಕ್ಕೆ ಸಾಧ್ಯವಾಗಿಲ್ಲ. ದೇಶ ಕಂಡ ಮೇರು ನಾಯಕರಿಗೆ ಉನ್ನತ ಹುದ್ದೆಗಳು ಮರೀಚಿಕೆಯಾಗಿವೆ. ಇನ್ನು ಕೆಲವರಿಗೆ ಅಧಿಕಾರ ಅನ್ನೋ ಅದೃಷ್ಟ ಮನೆ ಬಾಗಿಲಿಗೆ
ಹುಡುಕಿಕೊಂಡು ಬಂದಿದೆ. ಅವ್ರು ಯಾರು ಅಂತ ನೋಡೋಣ ಬನ್ನಿ. ಅನುಭವಿಸಲು ಗಾಂಧಿಯನ್ನ ಕಾಪಾಡಿದ ಅತ್ಯಂತ ಮೇರು ರಾಜಕಾರಣಿ. ಇಡೀ ದೇಶದಲ್ಲಿ ಕೇಸರಿ ಪಡೆ ಕಟ್ಟಿದ್ದ ಅಡ್ವಾಣಿಗಿಲ್ಲ ಅಧಿಕಾರ. ಅರ್ಹತೆ ಇದ್ರೂ LK ಅಡ್ವಾಣಿಗೆ ಒಲಿಯಲಿಲ್ಲ PM ಪಟ್ಟ. ಬಳಿಕ ಅಡ್ವಾಣಿ ಸಂಪೂರ್ಣ ತೆರೆಮರೆಗೆ ಸರಿದಿದ್ದಾರೆ. ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ನಾಯಕ ಅದಕ್ಕೆ ತಕ್ಕ ಪ್ರತಿಫಲವನ್ನ ಅನುಭವಿಸಲೇ ಇಲ್ಲ. ಪ್ರಣಬ್ ಅಡ್ವಾಣಿ ಹಾದಿಯಲ್ಲೇ ಖರ್ಗೆ ಪರಮೇಶ್ವರ್. ಮುಖ್ಯಮಂತ್ರಿ ಸ್ಥಾನದ ಹತ್ತಿರಕ್ಕೆ ಬಂದು ಸೋತ ನಾಯಕರು.
ಅಚಾನಕ್ ಆಗಿ ರಾಜ್ಯದ ಸಿಎಂ ಪಟ್ಟದಲ್ಲಿ ಕೂತ ರಲ್ಲಿ ನಾನಾ ಸರ್ಕಸ್ ಮಾಡಿ ಯಡಿಯೂರಪ್ಪ ಸಿಎಂ ಆಗಿದ್ರು. ಆದರೆ ದುರದೃಷ್ಟ ಅನ್ನೋದು ಆಗಿನಿಂದಲೇ ಬಾಗಿಲು ಬಡಿಯಲು ಶುರು ಮಾಡಿತ್ತು. ಕೊನೆಗೆ 2011ರಲ್ಲಿ ದುರದೃಷ್ಟ ಯಡಿಯೂರಪ್ಪ ಮನೆಗೆ ಎಂಟ್ರಿ ಕೊಟ್ಟಿತ್ತು. ಭ್ರಷ್ಟಾಚಾರದ ಕೇಸ್ನಲ್ಲಿ ಯಡಿಯೂರಪ್ಪ ಜೈಲು ಪಾಲಾದ್ರೆ ಅದೃಷ್ಟ ಸದಾನಂದ ಗೌಡರ ಮನೆ ಬಾಗಿಲು ತಟ್ಟಿತ್ತು. ಅವರು ತೆರೆದಾಗ ಅವರು ರಾಜ್ಯದ ಸಿಎಂ ಆಗಿ ಅಧಿಕಾರ ಒಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ಲಕ್ಕಿ ಲಾಟ್ರಿ ಹೊಡೆದಿದೆ, ಹೀಗಾಗಿ ಸಿಎಂ ಆಗಿದ್ದಾರೆ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಇದು ರಾಜ್ಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಜೊತೆಗೆ ಸಿದ್ದರಾಮಯ್ಯ ಇತಿಹಾಸ ಕೆದಕುತ್ತಾ ಹೋದ್ರೆ ಅವರಿಗೆ ಅದೃಷ್ಟ ಅನ್ನೋದಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಎಷ್ಟು ಸುದೀರ್ಘ ಕಾಲ ಅಧಿಕಾರ ಅನುಭವಿಸೋ ಯೋಗ ಅವರಿಗೆ ಒಲಿದು ಬರ್ತಾ ಇರಲಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.